ಭಾನುವಾರ ಬರುವಂಥ ಅಮಾವಾಸ್ಯೆ ಶುಭನಾ ಅಶುಭನಾ? ಈ ದಿನ ಏನಾದರೂ ತಪ್ಪು ಮಾಡಿದ್ರೆ ದೋಷ ಬರುತ್ತಾ? ಈ ಎಲ್ಲ ಅನುಮಾನಗಳು ನಿಮ್ಮ ಮನಸ್ಸಲ್ಲೂ ಕೂಡ ಇದೆಯಾ? ಹಾಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೀವು ನೋಡಲೇಬೇಕು. ಯಾಕೆ ಅಂತ ಅಂದರೆ 2026ರ ಮೌನಿ ಅಮಾವಾಸ್ಯೆ ಬಹಳ ಅಪರೂಪದ ಶುಭ ದಿನ. ಈ ಬಾರಿ ಮೌನಿ ಅಮಾವಾಸ್ಯೆ 2026ರ ಜನವರಿ 18ನೇ ತಾರೀಕು ಭಾನುವಾರ ಬಂದಿದೆ. ಭಾನುವಾರ ಅಮಾವಾಸ್ಯೆ ಬಂದಾಗ ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ. ಆದರೆ ಶಾಸ್ತ್ರಗಳು ಏನು ಹೇಳುತ್ತವೆ ಅಂತ ನೋಡೋಣ. ಭಾನುವಾರ ಅಮಾವಾಸ್ಯೆ ಅಶುಭವಲ್ಲ. ಅದು ಸರಿಯಾಗಿ ಆಚರಣೆ ಮಾಡಿದ್ರೆ ಪಿತೃದೋಷ ನಿವಾರಣೆ, ಪುಣ್ಯ ಲಾಭ ಮತ್ತು ಆತ್ಮಶಕ್ತಿ ವೃದ್ಧಿಗೆ ಕಾರಣವಾಗುವಂತಹ ದಿನ. ಇನ್ನು ಅಮಾವಾಸ್ಯೆಯ ತಿಥಿ ಪ್ರಾರಂಭವಾಗುವಂಥದ್ದು ಜನವರಿ 18ನೇ ತಾರೀಕು ಬೆಳಗ್ಗೆ 12:03. ಅಮಾವಾಸ್ಯೆಯ ತಿಥಿ ಕೊನೆಗೊಳ್ಳುವಂಥದ್ದು ಜನವರಿ 19ನೇ ತಾರೀಕು ಬೆಳಗ್ಗೆ 1:21 ಈ ಸಮಯದಲ್ಲಿ ಮಾಡಿದಂತಹ ಪೂಜೆ, ತರ್ಪಣ ಮತ್ತು ದಾನಕ್ಕೆ 10 ಪಟ್ಟು ಫಲ ಸಿಗತ್ತೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾದರೆ ಈ ಅಮಾವಾಸ್ಯೆಯ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನೋಡೋಣ. ಮೊದಲಿಗೆ ಅಮಾವಾಸ್ಯೆಯ ದಿನ ಏನು ಮಾಡಬೇಕು ಅಂತ ನೋಡೋದಾದರೆ, ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿ ಪವಿತ್ರ ಸ್ನಾನ ಮಾಡಿ, ಸಾಧ್ಯ ಆದರೆ ನದಿಗಳ ಹತ್ತಿರ ಇದ್ದರೆ ನದಿಯ ಸ್ನಾನ ಕೂಡ ಮಾಡಬಹುದು. ನಂತರ ಸೂರ್ಯ ನಮಸ್ಕಾರವನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಪೂಜೆಯ ವಿಧಾನದಲ್ಲಿ ಶ್ರೀಹರಿ, ಮಹಾಲಕ್ಷ್ಮಿ ಮತ್ತು ಗಂಗೆ ತಾಯಿಯನ್ನು ಪೂಜಿಸಬೇಕಾಗತ್ತೆ. ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಶಿವನ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಪ್ರದಕ್ಷಿಣೆಯನ್ನು ಕೂಡ ಮಾಡ್ಬೋದು. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದು ಉತ್ತಮ. ಹಾಗೆ ಕಾಲಭೈರವನ ಪೂಜೆ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗಿದೆ. ಇನ್ನು ಈ ಅಮಾವಾಸ್ಯೆಯ ಸ್ಪೆಷಾಲಿಟಿ ಏನು ಅಂತಂದರೆ ಮೌನ ವ್ರತವನ್ನು ಆಚರಣೆ ಮಾಡುವಂಥದ್ದು. ಈ ಮೌನ ವ್ರತದ ಮಹತ್ವ ಏನು, ಈ ದಿನದ ಹೆಸರು ಹೇಗೆ ಬಂತು ಅಂತ ನೋಡೋಣ. ಮೌನಿ ಅಮಾವಾಸ್ಯೆ ಅಂತಂದರೆ ಮೌನವೇ ಮಹಾಸಾಧನೆ ಅಂತಲೇ ಹೇಳ್ಬೋದು. ಈ ದಿನ ಮೌನ ವ್ರತವನ್ನು ಮಾಡುವಂಥದ್ದು ಒಳ್ಳೆಯದು. ಹಾಗೆ ಮೌನವಾಗಿ ಉಪವಾಸವನ್ನು ಮಾಡಿದರೆ, ಮನಸ್ಸಿನಲ್ಲಿ ದೇವರ ನಾಮ ಜಪ ಮಾಡಿದರೆ ನಮ್ಮ ಆತ್ಮಶಕ್ತಿ, ಧೈರ್ಯ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬಹುದು. ಹಾಗೆ ಈ ದಿನ ದಾನ ಮತ್ತು ತರ್ಪಣವನ್ನು ಕೂಡ ಬಿಡಬಹುದು. ಯಾರಾದರೂ ಕೂಡ ಭಿಕ್ಷೆಯನ್ನು ಬೇಡಲು ಬಂದರೆ ಖಾಲಿ ಕೈಯಲ್ಲಿ ಯಾರನ್ನು ಕೂಡ ವಾಪಸ್ ಕಳಿಸ್ಬೇಡಿ. ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಿ. ಹಾಗೆ ನಿಮ್ಮ ಪೂರ್ವಜರ ಹೆಸರುಗಳನ್ನು ಪಠಣೆ ಮಾಡ್ತಾ ಇರಬೇಕು. ಅವ್ರನ್ನ ನೆನೆಸ್ಕೊಳ್ಬೇಕು, ಅವರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಎಳ್ಳು ಮತ್ತು ನೀರಿನಿಂದ 3 ಬಾರಿ ತರ್ಪಣವನ್ನು ಅರ್ಪಿಸಿ ಈ ನಾನು ಹೇಳುವಂತಹ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕಾಗತ್ತೆ. ಈ ಮಂತ್ರ ಹೀಗಿದೆ: ಓಂ ಪಿತೃದೇವತಾಯೈ ನಮಃ. ಈ ಮಂತ್ರವನ್ನು 11 ಬಾರಿ ಪಠಣೆ ಮಾಡಬೇಕಾಗತ್ತೆ. ಇನ್ನು ಈ ಟೈಮಲ್ಲಿ ಉಪವಾಸ ವ್ರತವನ್ನು ಆಚರಣೆ ಮಾಡುವಂಥದ್ದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಕೆಲವರು ನಿರ್ಜಲ ಉಪವಾಸವನ್ನು ಆಚರಣೆ ಮಾಡಿದ್ರೆ, ಕೆಲವರು ಫಲಾಹಾರಗಳನ್ನು ಸೇವಿಸ್ತಾ ಉಪವಾಸವನ್ನು ಆಚರಣೆ ಮಾಡ್ತಾರೆ. ನಿಮಗೆ ಹೇಗೆ ಸಾಧ್ಯ ಆಗುತ್ತೆ, ನಿಮ್ಮ ಆರೋಗ್ಯ ಸ್ಥಿತಿಯನ್ನು ನೋಡಿಕೊಂಡು ಈ ಉಪವಾಸ ವ್ರತವನ್ನು ಆಚರಣೆ ಮಾಡ್ಬೋದಾಗಿದೆ. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುವುದು ಕೂಡ ಉತ್ತಮ ಅಂತ ಹೇಳಲಾಗುತ್ತೆ. ಹಾಗೆಯೇ ಸಂಜೆಯ ವೇಳೆ ತುಳಸಿ ಗಿಡದ ಬಳಿ ಹಸುವಿನ ತುಪ್ಪದ ದೀಪವನ್ನು ಹಚ್ಚೋದು ಕೂಡ ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಹಾಗಾಗಿ ಮರಿದೆ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಿ. ಇಷ್ಟು ನೀವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರ. ನೆಕ್ಸ್ಟ್ ಈ ದಿನ ಏನು ಮಾಡಬಾರ್ದು ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ಏನು ಮಾಡಬಾರ್ದು ಅಂತ ಅಂದರೆ, ಮುಖ್ಯವಾಗಿ ಸ್ನಾನ ಮಾಡುವವರಿಗೆ ಯಾರೊಂದಿಗೂ ಕೂಡ ಮಾತನಾಡಬಾರ್ದು. ಮೌನಿ ಅಂತ ಅಂದರೆ ಮೌನ. ಹಾಗಾಗಿನೇ ಅಟ್ಲೀಸ್ಟ್ ಸ್ನಾನ ಮಾಡುವವ್ರಿಗಾದ್ರೂ ಕೂಡ ನೀವು ಯಾರ ಜೊತೆಗೂ ಮಾತನಾಡದೆ ಸ್ನಾನವನ್ನು ಮುಗಿಸಿ ದೇವರಿಗೆ ನಮಸ್ಕರಿಸಿ ದೇವರ ಪೂಜೆಯನ್ನು ಮಾಡಿ ನಂತರ ನೀವು ಯಾರ ಜೊತೆಗಾದರೂ ಮಾತಾಡ್ಬೋದು. ಇನ್ನು ಸೂರ್ಯೋದಯಕ್ಕಿಂತ ಮೊದಲು ಈ ದಿನ ಎದ್ದೇಳಬೇಕಾಗತ್ತೆ. ದೈನಂದಿನ ಕಾರ್ಯಗಳ ನಂತರವೇ ನಿಮ್ಮ ಸ್ನಾನವನ್ನು ಮಾಡಿ ಮಧ್ಯ ಮಧ್ಯೆ ಹೋಗೋದು ಅದೆಲ್ಲ ಒಳ್ಳೆಯದಲ್ಲ. ಹಾಗೆ ಆ ದಿನ ನಿಮ್ಮಲ್ಲಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ, ಇಂದು ನಾನು ಶಾಂತವಾಗಿರ್ತೀನಿ ಅಂತ. ಇದೇ ಒಂದು ಮುಖ್ಯ. ಯಾಕೆಂದರೆ ಈ ಅಮಾವಾಸ್ಯೆ ತುಂಬ ಪವರ್ಫುಲ್ ಆಗಿರೋದ್ರಿಂದ ಹೆಚ್ಚೆಚ್ಚು ಜಗಳ ಆಡುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ದಿನ ಸಾಧ್ಯವಾದಷ್ಟು ಯಾರೊಂದಿಗೂ ಕೂಡ ವಾದ ಮಾಡಬೇಡಿ, ಅನಗತ್ಯವಾಗಿ ಮಾತನಾಡಬೇಡಿ, ಬಡವರು ಅಸಹಾಯಕರನ್ನು ಅವಮಾನಿಸಬೇಡಿ. ಇಷ್ಟೆಲ್ಲ ಮಾಡಿದ್ರೆ ದೇವರ ಕೃಪೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಇಷ್ಟು ಕೂಡ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಇದಲ್ಲದೆ ಈ ದಿನ ಸ್ಮಶಾನಕ್ಕೆ ಹೋಗೋದಾಗಲಿ, ನಿರ್ಜನ ಪ್ರದೇಶಕ್ಕೆ ಹೋಗೋದಾಗಲಿ, ಆಲದ ಮರದ ಬಳಿ ಹೋಗೋದಾಗಲಿ ಮಾಡೋಕ್ಕೆ ಹೋಗಬೇಡಿ.
ಇಂತಹ ಸ್ಥಳಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಇರೋದ್ರಿಂದ ಇಷ್ಟನ್ನು ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಹಾಗೆ ಈ ಅಮಾವಾಸ್ಯೆ ದಿನದಲ್ಲಿ ಜಾಣ್ಮೆಯನ್ನು ನೀವೇನಾದರೂ ತಪ್ಪಿದ್ರೆ ಪಾಪದ ಪಾಲಾಗಬೇಕಾಗತ್ತೆ ಅಂತ ಶಾಸ್ತ್ರಗಳು ಕೂಡ ಎಚ್ಚರಿಸ್ತವೆ. ಕೊನೆಯದಾಗಿ ಒಂದು ಸಂದೇಶ ಏನು ಅಂತಂದರೆ, ಭಾನುವಾರ ಬಂದಂತಹ ಅಮಾವಾಸ್ಯೆ ಅಶುಭವಲ್ಲ. ಜಾಗೃತಿಯಿಂದ ಆಚರಣೆ ಮಾಡಿದ್ರೆ ಮಾತ್ರ ಅದು ವರದಾನವಾಗತ್ತೆ. ಈ ಮೌನಿ ಅಮಾವಾಸ್ಯೆ ನಿಮ್ಮ ಪೂರ್ವಜರಿಗೆ ಶಾಂತಿಯನ್ನು ನೀಡಲಿ, ಹಾಗೆ ನಿಮ್ಮ ಜೀವನಕ್ಕೆ ಶಕ್ತಿ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.